ಕಾಂಗ್ರೆಸ್ ಎಲ್ಲಿದೆ ಅಂತಂದೇಳಿ ನಿನ್ನೆ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಎಲ್ಲಿದೆ ಅಂತಂದೇಳಿ ಕಾಂಗ್ರೆಸ್ ನಾಯಕರು ಕೇಳಿದ್ದಾರೆ. ತೋರಿಸ್ತೀವಿ ಜೆಡಿಎಸ್ ಎಲ್ಲಿದೆ ಅನ್ನೋ ಹೇಳ್ತಾರೆ. ಎಲ್ರಿ ಜೆಡಿಎಸ್ ಇದ್ದಿದ್ರೆ ಜೆಡಿಎಸ್ ಪಾರ್ಟಿಲಿ ಅಳಿನ ಕ್ಯಾಂಡಿಡೇಟ್ ಮಾಡ್ತಿದ್ರು. ಈಗ 4 ಯಾರು ತಮ್ಮ ಪಾರ್ಟಿ ಇಟ್ಕೊಂಡಿದ್ದವರು ಮನೆ ಕುಟುಂಬದವ್ರನ್ನ ಇನ್ನೊಂದು ಪಾರ್ಟಿ ಸಿಂಬಲ್ ಅಲ್ಲಿ ನಿಲ್ಸ್ತಾರೇನ್ರಿ? ಎಲ್ಲಾರು ಕೇಳಿದಿರೇನ್ರಿ? ಪಾರ್ಟಿ ಡಸಂಟ್ ಎಕ್ಸಿಸ್ಟ್ ಅನ್ನೋದನ್ನ ಅವರೇ ತೋರಿಸ್ಕೊಟ್ಟಿದ್ದಾರೆ. ನಾವೇನ್ ತೋರಿಸ್ಕೊಂಡಿಲ್ಲ. ನಮ್ಗೇನು ಅವ್ರ ಪಾರ್ಟಿ ಇರ್ಲಿ ಅನ್ನೋದು ನಮ್ಮ ಆಸೆ. ಪ್ರಬಲವಾದಂತ ಒಂದು ವಿರೋಧ ಪಕ್ಷ ಈ ರಾಜ್ಯದಲ್ಲಿ ಇರಬೇಕು ಅನ್ನೋದು ನಮ್ಗೆ ಆಸೆ. ಅದು ಬಿಟ್ಬಿಟ್ಟು ಇವರೇ ಪಾರ್ಟಿನ ಮರ್ಜ್ ಮಾಡ್ಕೋತಾ ಇದ್ದಾರೆ ಅಂತಂದ್ರೆ ನನಗೆ ಇಷ್ಟು ದೊಡ್ಡ ಶಕ್ತಿ ದೇಶದ ಪ್ರಧಾನಮಂತ್ರಿ ಆಗಿದ್ದವರು, ಮನೆಯಲ್ಲಿ 3 ಜನ 2 ಸತಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಮರ್ಜ್ ಮಾಡ್ಬಿಟ್ರಲ್ಲ ಪಾರ್ಟಿನ ಅಂತ ನಮ್ಗೆ ವ್ಯತ್ಯಾಸ ಆಗ್ತದೆ. ಕಾಂಗ್ರೆಸ್ ಎಲ್ಲಿದೆ ಅಂತಂದೇಳಿ ನಿನ್ನೆ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಎಲ್ಲಿದೆ ಅಂತಂದೇಳಿ ಕಾಂಗ್ರೆಸ್ ನಾಯಕರು ಕೇಳಿದ್ದಾರೆ. ತೋರಿಸ್ತೀವಿ ಜೆಡಿಎಸ್ ಎಲ್ಲಿದೆ ಅನ್ನೋ ಹೇಳ್ತಾರೆ. ಎಲ್ರಿ ಜೆಡಿಎಸ್ ಇದ್ದಿದ್ರೆ ಜೆಡಿಎಸ್ ಪಾರ್ಟಿಲಿ ಅಳಿನ ಕ್ಯಾಂಡಿಡೇಟ್ ಮಾಡ್ತಿದ್ರು. ಈಗ 4 ಯಾರು ತಮ್ಮ ಪಾರ್ಟಿ ಇಟ್ಕೊಂಡಿದ್ದವರು ಮನೆ ಕುಟುಂಬದವ್ರನ್ನ ಇನ್ನೊಂದು ಪಾರ್ಟಿ ಸಿಂಬಲ್ ಅಲ್ಲಿ ನಿಲ್ಸ್ತಾರೇನ್ರಿ? ಎಲ್ಲಾರು ಕೇಳಿದಿರೇನ್ರಿ? ಪಾರ್ಟಿ ಡಸಂಟ್ ಎಕ್ಸಿಸ್ಟ್ ಅನ್ನೋದನ್ನ ಅವರೇ ತೋರಿಸ್ಕೊಟ್ಟಿದ್ದಾರೆ. ನಾವೇನ್ ತೋರಿಸ್ಕೊಂಡಿಲ್ಲ. ನಮ್ಗೇನು ಅವ್ರ ಪಾರ್ಟಿ ಇರ್ಲಿ ಅನ್ನೋದು ನಮ್ಮ ಆಸೆ. ಪ್ರಬಲವಾದಂತ ಒಂದು ವಿರೋಧ ಪಕ್ಷ ಈ ರಾಜ್ಯದಲ್ಲಿ ಇರಬೇಕು ಅನ್ನೋದು ನಮ್ಗೆ ಆಸೆ. ಅದು ಬಿಟ್ಬಿಟ್ಟು ಇವರೇ ಪಾರ್ಟಿನ ಮರ್ಜ್ ಮಾಡ್ಕೋತಾ ಇದ್ದಾರೆ ಅಂತಂದ್ರೆ ನನಗೆ ಇಷ್ಟು ದೊಡ್ಡ ಶಕ್ತಿ ದೇಶದ ಪ್ರಧಾನಮಂತ್ರಿ ಆಗಿದ್ದವರು, ಮನೆಯಲ್ಲಿ 3 ಜನ 2 ಸತಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಮರ್ಜ್ ಮಾಡ್ಬಿಟ್ರಲ್ಲ ಪಾರ್ಟಿನ ಅಂತ ನಮ್ಗೆ ವ್ಯತ್ಯಾಸ ಆಗ್ತದೆ.